ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ಫಸ್ಟು ನಮ್ಮ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ. ಮತ್ತು ನಾನಿವಾಗ ತಿಳಿಸ್ಕೊಡ್ತೀನಿ ಮಕರ ರಾಶಿ ಬಗ್ಗೆ 2026ಇಂದ 2028 ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ಎಲ್ಲೋ ಸ್ಕಿಪ್ ಮಾಡದೆ ನೋಡಿ. ಮದುವೆ ಯೋಗ ಯಾವಾಗ ಕೂಡಿ ಬರುತ್ತೆ ಅನ್ನೋ ವಿಷಯದ ಬಗ್ಗೆ ವಿಡಿಯೋ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಮಕರ ರಾಶಿ ಸ್ನೇಹಿತರಿಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಮಕರ ರಾಶಿಯವರಿಗೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ಗೆ. ಇಂದಿನ ಈ ವಿವರಣೆಯಲ್ಲಿ ಮಕರ ರಾಶಿಯವರ ವಿವಾಹ ಯೋಗ, ಮದುವೆ ವಿಳಂಬಕ್ಕೆ ಅಸಲಿ ಕಾರಣ, ಹಾಗೆ ಮುಂಬರುವ 2020 ಅಂದರೆ 2026ರಿಂದ ಮುಂಬರುವ 2028ರವರೆಗಿನ ಗ್ರಹಗತಿಗಳ ನಿಗೂಢ ಪ್ರಭಾವ ಹೇಗಿರಲಿದೆ ಅನ್ನೋದನ್ನು ನಾವಿಲ್ಲಿ ಆಳವಾಗಿ ಅರಿಯೋಣ, ಅಂದರೆ ತಿಳಿಯೋಣ. ಬನ್ನಿ ನಕ್ಷತ್ರಗಳ ಈ ರೋಚಕ ಲೆಕ್ಕಾಚಾರವನ್ನು ಒಟ್ಟಿಗೆ ಬಿಡಿಸಿ ನೋಡೋಣ. ಮಕರ ರಾಶಿಯವರ ಮನಸ್ಸಿನಲ್ಲಿ ಸದಾ ಕಾಡ್ತಾ ಇರೋ ಅತಿ ದೊಡ್ಡ ಪ್ರಶ್ನೆ ನನಗೂ ಗೊತ್ತು. ನನಗೆ ಮದುವೆ ಯೋಗ ಯಾವಾಗಪ್ಪ ಬರುತ್ತೆ ಅಂತ ಅಲ್ವಾ? ಕೇವಲ ಮದುವೆ ಆಗೋದು ಮಾತ್ರವಲ್ಲ, ಯಾವ ವಯಸ್ಸಿಗೆ? ಹಾಗೆ ಮುಂಬರುವ 2026, 27 ಮತ್ತು 2028ರಲ್ಲಿ ಗ್ರಹಗತಿಗಳು ನಿಮ್ಮ ವೈವಾಹಿಕ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರಲಿದೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಾವಿಲ್ಲಿ ಹಂತವಾಗಿ ನೋಡಲಿದ್ದೇವೆ. ಈ ವಿಚಾರವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಮೊದಲು ಮಕರ ರಾಶಿಯವರ ಮೂಲ ಸ್ವಭಾವವನ್ನು ನಾವು ತಿಳಿಯಲೇಬೇಕು. ನೋಡಿ, ಮಕರ ರಾಶಿಯ ಅಧಿಪತಿ ಯಾರು ಗೊತ್ತಾ? ಸಾಕ್ಷಾತ್ ಕರ್ಮಕಾರಕನಾದ ಶನಿದೇವ. ಇದರ ಅರ್ಥ, ಈ ರಾಶಿಯವರು ಯಾವುದೇ ನಿರ್ಧಾರ ತಗೋಬೇಕಾದರೂ ತುಂಬ ಆಳವಾಗಿ ಯೋಚಿಸ್ತಾರೆ. ಸಂಬಂಧಗಳಲ್ಲಿ ಮುಖ್ಯವಾಗಿ ನಿಷ್ಠೆ ಮತ್ತು ಸ್ಥಿರತೆಯನ್ನು ಬಯಸುವುದರಿಂದ ಪ್ರೀತಿ ಅಥವಾ ಮದುವೆ ವಿಚಾರದಲ್ಲಿ ಇವರು ಖಂಡಿತ ಆತುರ ಪಡೋದೇ ಇಲ್ಲ ಸ್ನೇಹಿತರೆ. ಖಂಡಿತವಾಗಿ ಇದೇ ಕಾರಣಕ್ಕೆ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡುವಾಗ ನಿಮ್ಮ ಮಾನದಂಡಗಳು ಸ್ವಲ್ಪ ಭಿನ್ನವಾಗಿರುತ್ತೆ. ಮಕರ ರಾಶಿಯವರು ಬರೀ ಬಾಹ್ಯ ಸೌಂದರ್ಯ ನೋಡಿ ಮರಳಾಗೋರಲ್ಲ, ಬದಲಾಗಿ ಉತ್ತಮ ಕುಟುಂಬ ಹಿನ್ನೆಲೆ ಮತ್ತು ಸಂಗಾತಿಯ ವ್ಯಕ್ತಿತ್ವ, ಆರ್ಥಿಕ ಸ್ಥಿರತೆ ಮತ್ತು ಭವಿಷ್ಯದ ಭದ್ರತೆ, ಈ 4 ಅಂಶಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುತ್ತಾರೆ. ಇದೊಂದು ಥರ ತುಂಬಾ ಪ್ರಾಯೋಗಿಕ ಹಾಗೂ ಶಿಸ್ತಿನ ಸ್ವಭಾವ ಅಂತಾನೆ ಹೇಳಬಹುದು. ಇಷ್ಟೆಲ್ಲ ಸ್ಪಷ್ಟತೆ ಮತ್ತು ಶಿಸ್ತು ಇದ್ದರೂ ಮಕರ ರಾಶಿಯವರನ್ನು ಕಾಡುವ ಒಂದು ಸಾಮಾನ್ಯ ಪ್ರಶ್ನೆ ಅಂದರೆ ಮದುವೆ ಯಾಕೆ ಇಷ್ಟೊಂದು ವಿಳಂಬ ಆಗ್ತಿದೆ ಅಂತ. ಇದಕ್ಕೆ ಒಂದೇ ಒಂದು ನಿಖರವಾದ ಉತ್ತರ ಅಂದರೆ ಕರ್ಮಕಾರಕನಾದ ಶನಿದೇವರ ಆಳವಾದ ಪ್ರಭಾವ ನೋಡಿ. ಶನಿದೇವರಿಗೆ ಪ್ರತಿಯೊಂದು ಪರಿಪೂರ್ಣವಾಗಿರಬೇಕು. ಆತ ಯಾವುದೇ ಶುಭ ಫಲವನ್ನು ಅಷ್ಟು ಸುಲಭವಾಗಿ ಅಥವಾ ಅವಸರದಲ್ಲಿ ಕೊಡೋದೇ ಇಲ್ಲ. ಜ್ಯೋತಿಷ್ಯದಲ್ಲಿ ಒಂದು ಅತ್ಯಂತ ಪ್ರಬಲವಾದ ಮಾತಿದೆ, ಶನಿದೇವರು ತಡ ಮಾಡಬಹುದು, ಆದರೆ ಸರಿಯಾದ ಸಮಯ ಬಂದಾಗ ಅತ್ಯುತ್ತಮವಾದ ಫಲವನ್ನೇ ನೀಡುತ್ತಾರೆ ಅಂತ. ಇದು ಒಂದು ಅಕ್ಷರಶಃ ಸತ್ಯ. ಇದರಿಂದಾಗಿ ಮದುವೆ ಮಾತುಕತೆಗಳು ಮಧ್ಯದಲ್ಲೇ ವಿಫಲವಾಗುವುದು, ನಿಶ್ಚಿತಾರ್ಥಗಳು ಮುಂದೂಡಲ್ಪಡುವುದು ಅಥವಾ ಸರಿಯಾದ ಜೋಡಿ ಸಿಗೋಕ್ಕೆ ಸ್ವಲ್ಪ ಜಾಸ್ತಿ ಸಮಯ ತಗೊಳ್ಳೋದು ತುಂಬಾ ಕಾಮನ್. ಆದರೆ ಚಿಂತೆ ಬೇಡ, ಇದು ಒಂದು ಭದ್ರವಾದ ಭವಿಷ್ಯಕ್ಕಾಗಿ ನಡೆದಿರೋ ಸ್ಥಿರತೆ ಅಷ್ಟೇ. ಹಾಗಾದರೆ ಮದುವೆ ಯೋಗದ ನಿಖರವಾದ ವಯಸ್ಸು ಯಾವುದು? ಜ್ಯೋತಿಷ್ಯದ ನಿಖರ ಲೆಕ್ಕಾಚಾರದ ಪ್ರಕಾರ ಮಕರ ರಾಶಿಯವರಿಗೆ ಸಾಮಾನ್ಯವಾಗಿ 26ರಿಂದ 30 ವರ್ಷಗಳ ನಡುವೆ ಅಥವಾ 30ರಿಂದ 34 ವರ್ಷಗಳ ನಡುವೆ ಅತ್ಯಂತ ಬಲವಾದ ಮದುವೆ ಯೋಗ ಕೂಡಿಬರುತ್ತೆ. ಶನಿಯ ಪ್ರಭಾವದಿಂದ ಸ್ವಲ್ಪ ವಿಳಂಬ ಆದರೂ ಒಮ್ಮೆ ಮದುವೆ ಆದ ಮೇಲೆ ನಿಮ್ಮ ವೈವಾಹಿಕ ಜೀವನ ಅತ್ಯಂತ ಸ್ಥಿರವಾಗಿರುತ್ತೆ ಅನ್ನೋದೇ ಇಲ್ಲಿನ ಬಹುದೊಡ್ಡ ಬನ್ನಿ ಈಗ ಈ ವಿಶ್ಲೇಷಣೆ ಅತ್ಯಂತ ಕುತೂಹಲಕಾರಿ ಘಟ್ಟಕ್ಕೆ ನಾವು ಕಾಲಿಡೋಣ. ಮುಂಬರುವ 2027 ಮತ್ತು 2028ರ ಮಹತ್ವದ ವರ್ಷಗಳಲ್ಲಿ ಗ್ರಹಗಳ ಸಂಚಾರ ಮಕರ ರಾಶಿಯವರ ವಿವಾಹ ಭಾಗ್ಯವನ್ನು ಹೇಗೆಲ್ಲ ಬದಲಾಯಿಸುತ್ತೆ ಅಂತ ವರ್ಷವಾರು ನೋಡೋಣ. ಪ್ರತಿಯೊಂದು ವರ್ಷವೂ ತನ್ನದೇ ಆದ ವಿಶೇಷ ಶುಭ ಫಲಗಳನ್ನು ಹೊತ್ತು ತರ್ತಾ ಇದೆ. ಮೊದಲನೇದಾಗಿ ಈಗ ನಡೀತಾ ಇರೋ 2026ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಈ ವರ್ಷದಲ್ಲಿ ಗುರುಗ್ರಹದ ಅನುಕೂಲಕರ ಪ್ರಭಾವ ನಿಮಗೆ ಅತ್ಯುತ್ತಮ ಶುಭ ಸೂಚನೆಗಳನ್ನು ಕೊಡುತ್ತಿದೆ. ಅಂದರೆ ಈ ಸಮಯದಲ್ಲಿ ಹೊಸ ಸಂಬಂಧಗಳು ಶುರುವಾಗಬಹುದು, ಕುಟುಂಬದ ಮೂಲಕವೇ ಒಂದು ಒಳ್ಳೆ ಪ್ರಸ್ತಾಪ ಬರಬಹುದು, ಹಾಗೆ ಈ ಹಿಂದೆ ಅರ್ಧಕ್ಕೆ ನಿಂತು ಹೋಗಿದ ವಿವಾಹ ಮಾತುಕತೆಗಳು ಮತ್ತೆ ಮರುಜೀವ ಪಡೆಯಬಹುದು. ವಿಶೇಷವಾಗಿ ಹೇಳಬೇಕು ಅಂದರೆ 2026 ದ್ವಿತೀಯಾರ್ಧ ನಿಮಗೆ ತುಂಬಾ ಅನುಕೂಲಕರವಾಗಿರುತ್ತೆ ಸ್ನೇಹಿತರೆ. ಇನ್ನು 2027ನೇ ಇಸವಿ ಇದು ಮಕರ ರಾಶಿಯವರ ಜೀವನದಲ್ಲಿ ನಿಜಕ್ಕೂ ಒಂದು ಅದ್ಭುತವಾದ ಪರಿವರ್ತನೆಯ ವರ್ಷ. ದೀರ್ಘಕಾಲದಿಂದ ಮದುವೆಗಾಗಿ ಕಾಯ್ತಾ ಇದ್ದವರಿಗೆ ಕೊನೆಗೂ ವಿವಾಹ ನಿಶ್ಚಯ ಆಗುವಂತಹ ಬಲವಾದ ಯೋಗ.
ಈ ವರ್ಷದಲ್ಲಿದೆ. ನೀವೇನಾದರೂ ಪ್ರೇಮ ವಿವಾಹದ ನಿರೀಕ್ಷೆಯಲ್ಲಿದ್ದರೆ ಆ ಅವಕಾಶಗಳು ಕೂಡ ಹೆಚ್ಚಾಗುತ್ತೆ. ಜೊತೆಗೆ ಕುಟುಂಬದ ಕಡೆಯಿಂದ ಏನಾದರೂ ವಿರೋಧ ಇದ್ದರೆ ಅದು ಈ ಸಮಯದಲ್ಲಿ ಗಣನೀಯವಾಗಿ ದೂರ ಆಗುತ್ತೆ. 2028ರ ಕತೆ ಹೇಗಿದೆ ಅಂದರೆ, ಇದೊಂದು ತರಹ ಸುಗ್ಗಿ ಕಾಲ ಇದ್ದ ಹಾಗೆ. ಈಗಾಗಲೇ ಸಂಬಂಧದಲ್ಲಿ ಇರುವವರಿಗೆ ಮದುವೆಯಾಗುವ ಸಾಧ್ಯತೆ ಬಹುಪಾಲು ಹೆಚ್ಚಿರುತ್ತೆ. ಈ ಸಮಯದಲ್ಲಿ ಜೀವನ ಸಂಗಾತಿಯ ಆಯ್ಕೆ ಮಾಡೋದು ಕೂಡ ತುಂಬಾ ಸುಲಭ ಆಗುತ್ತೆ. ಕುಟುಂಬದಿಂದ ಯಾವುದೇ ಅಡೆತಡೆಗಳಿಲ್ಲದೆ ಒಪ್ಪಿಗೆ ಸಿಗುತ್ತೆ ಸ್ನೇಹಿತರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಮದುವೆ ಆದಮೇಲೆ ನಿಮ್ಮ ಆರ್ಥಿಕ ಸ್ಥಿರತೆ ಕೂಡ ತುಂಬಾ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತು ಹೊಂದಾಣಿಕೆ ವಿಚಾರಕ್ಕೆ ಬಂದರೆ ಮಕರ ರಾಶಿಗೆ ಅತ್ಯುತ್ತಮ ಜೋಡಿ ಯಾರು ಅಂತ ತಿಳಿಯೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಷಭ, ಕನ್ಯಾ, ವೃಶ್ಚಿಕ ಮತ್ತು ಮೀನ ರಾಶಿಗಳು ನಿಮಗೆ ಅತ್ಯಂತ ಸೂಕ್ತವಾದ ರಾಶಿಗಳು. ಈ ರಾಶಿಗಳ ಜೊತೆ ಮಕರ ರಾಶಿಯವರ ವಿವಾಹ ಸಂಬಂಧ ಅಕ್ಷರಶಃ ಮಧುರ ಹಾಗೆ ದೀರ್ಘಕಾಲಿಕವಾಗಿರುತ್ತೆ. ಮತ್ತು ಇನ್ನು ಈ ವಿವಾಹ ಯೋಗ ಆದಷ್ಟು ಬೇಗ ಒದಗಿ ಬರಲು ವೇದಿಕ ಶಾಸ್ತ್ರದಲ್ಲಿ ಕೆಲವು ಪ್ರಬಲ ಆಧ್ಯಾತ್ಮಿಕ ಪರಿಹಾರಗಳನ್ನು ಸೂಚಿಸಲಾಗುತ್ತೆ. ಅಂದರೆ ಪ್ರತಿ ಶನಿವಾರ ಓಂ ಶಂ ಶನೀಶ್ವರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸುವುದು, ಶನಿದೇವರಿಗೆ ಎಳ್ಳೆಣ್ಣೆಯ ದೀಪ ಹಚ್ಚೋದು, ಮನೆಯ ಹಿರಿಯರ ಆಶೀರ್ವಾದವನ್ನು ನಿರಂತರವಾಗಿ ಪಡೆಯುವ, ಶಿವಪಾರ್ವತಿಯರ ಪೂಜೆ ಮಾಡೋದು, ಹಾಗೆ ಬಡವರಿಗೆ ಅನ್ನದಾನ ಮಾಡೋದು, ಈ 5 ಭಕ್ತಿ ಮಾರ್ಗಗಳು ನಿಮ್ಮ ವಿವಾಹದ ಅಡೆತಡೆಗಳನ್ನು ಖಂಡಿತ ನಿವಾರಿಸುತ್ತೆ. ಹೀಗಾಗಿ ಒಟ್ಟಾರೆಯಾಗಿ ಹೇಳೋದಾದರೆ ಮಕರ ರಾಶಿಯವರೇ, ನಿಮ್ಮ ಮದುವೆ ಸ್ವಲ್ಪ ತಡ ಆದರೂ ಶನಿದೇವರ ಅನುಗ್ರಹದಿಂದ ನಿಮಗೆ ಅತ್ಯಂತ ಸ್ಥಿರವಾದ ವೈವಾಹಿಕ ಜೀವನ ಖಂಡಿತ ಸಿಗುತ್ತೆ ಸ್ನೇಹಿತರೆ. 2026ರಿಂದ 2028ರ ಅವಧಿಯಲ್ಲಿ ಶುಭ ಸುದ್ದಿಗಳು ಬರೋದು ನಿಶ್ಚಿತ. ಹಾಗೆ ನಿಮ್ಮ ವಯಸ್ಸು ಮತ್ತು ಮದುವೆಯ ಸ್ಥಿತಿಯನ್ನು ಕಮೆಂಟ್ ವಿಭಾಗದಲ್ಲಿ ನಮ್ಮ ಜೊತೆ ಹಂಚಿಕೊಳ್ಳಿ. ಈ ವಿವರಣೆ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಬ್ಸ್ಕ್ರೈಬ್ ಕೂಡಲೇ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ. ಕೊನೆಯದಾಗಿ ಒಂದು ಪ್ರಮುಖವಾದ ಸೂಚನೆ ನೋಡಿ. ಇದು ಕೇವಲ ಸಾಮಾನ್ಯ ರಾಶಿ ಆಧಾರಿತ ಜ್ಯೋತಿಷ್ಯದ ಮಾಹಿತಿ. ನಿಮ್ಮ ವೈಯಕ್ತಿಕ ಜಾತಕದ ಗ್ರಹ ಸ್ಥಿತಿಗಳ ಆಧಾರದ ಮೇಲೆ ನಿಖರವಾದ ಫಲಿತಾಂಶಗಳು ಬದಲಾಗಬಹುದು. ಆದರೆ ಬ್ರಹ್ಮಾಂಡಗಳ ಗ್ರಹಗಳ ಚಲನೆ ನಮ್ಮ ಜೀವನದ ಘಟನೆಗಳನ್ನು ನಿರ್ಧರಿಸುವುದು. ನಿಜಕ್ಕೂ ಎಂಥ ವಿಸ್ಮಯ ಅಲ್ವಾ. ಈ ನಿಗೂಢ ಕಾಸ್ಮಿಕ್ ಲೆಕ್ಕಾಚಾರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಮುಂದಿನ ರಾಶಿ ಭವಿಷ್ಯದೊಂದಿಗೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡೋದ್ರಲ್ಲ, ಮಕರ ರಾಶಿಯವರಿಗೆ ಯಾವ ರೀತಿ ವಿವಾಹ ಯೋಗ ಇದೆ 2026ರಿಂದ 2028ರ ಒಳಗಿನ ರಾಶಿ ಭವಿಷ್ಯವನ್ನು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಸ್ನೇಹಿತರೆ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಇದರಲ್ಲಿ ಚಿಕ್ಕ ಪುಟ್ಟ ಪರಿಹಾರಗಳನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ಅಂದರೆ ಶನಿದೇವರ ಬಗ್ಗೆ ಯಾವ ಮಂತ್ರ ಜಪಿಸಬೇಕು, ಯಾಕಂದರೆ ಮಕರ ರಾಶಿಗೆ ಬಂದು ಕರ್ಮಕಾರಕ ಅಂದರೆ ರಾಶ್ಯಾಧಿಪತಿ ಬಂದು ಶನಿದೇವ, ಶನಿ ಮಹಾತ್ಮ ಸ್ವಾಮಿ. ಹಾಗಾಗಿ ಶನಿಯ ಆರಾಧನೆ ಮಾಡೋದ್ರಿಂದ ನಿಮ್ಮೆಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಮಕರ ರಾಶಿಯವರು ಪೂರ್ತಿಯಾಗಿ ನೋಡಿ. ಹಾಗೆ ಮಕರ ರಾಶಿಯ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಶೇರ್ ಮಾಡೋದು ಕೂಡ ಖಂಡಿತ ಮರಿಬೇಡಿ. ಮತ್ತೆ ಸಿಗ್ತೀನಿ. ನಿಮ್ಮ ಕಮೆಂಟು ನಮಗೆ ವಿಡಿಯೋ ಮಾಡೋದಕ್ಕೆ ಶಕ್ತಿಯನ್ನು ಕೊಡುತ್ತೆ ಅಂತ ಹೇಳ್ತಾ, ಅಂದರೆ ನಿಮ್ಮ ಕಮೆಂಟು ನಾವೇನು ಕೇಳೋದಿಲ್ಲ, ನಿಮಗೆ ಒಂದು ಕಮೆಂಟ್ ಕೇಳ್ತೀವಿ ಅಷ್ಟೇ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀವಿ. ಯಾಕಂದರೆ ನಿಮ್ಮಿಂದ ನಾವು ಬೆಳಿಬೇಕು. ಹಾಗಾಗಿ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನಮ್ಮ ಚಾನಲ್ ಮೇಲೆ ಇರಲಿ ಸ್ನೇಹಿತರೆ ಅಂತ ಕೇಳ್ಕೊತಾ ವಿಡಿಯೋನ ಮುಗಿಸ್ತೀನಿ. ಮತ್ತು ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆ ಶನಿದೇವ ಎಲ್ಲರಿಗೂ ಒಳ್ಳೇದು ಮಾಡಲಿ. ವಿಡಿಯೋ ಇಷ್ಟ ಆದರೆ ಓಂ ಶನೀಶ್ವರಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಗುರು ಆರಾಧನೆ ಮಾಡಿ. ಗುರುವಾರ ಆಗಿರೋದ್ರಿಂದ ರಾಯರ ದರ್ಶನ ಪಡೆಯಿರಿ. ಇವತ್ತು ತುಂಬಾ ಒಳ್ಳೆಯದಾಗುತ್ತೆ. ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡ್ತಾರೆ. ಯಾರನ್ನು ನಂಬಿದಾರೋ, ಅಂದರೆ ಯಾರೆಲ್ಲ ರಾಯರನ್ನು ನಂಬಿದಿರೋ ಅವರ ಕೈಯನ್ನು ಹಿಡಿತಾರೆ ನಮ್ಮ ರಾಯರು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರನ್ನು ಕಾಪಾಡು ತಂದೆ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ನಮ್ಮ ರಾಯರಲ್ಲಿ. ಓಕೆ ಸ್ನೇಹಿತರೆ, ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.